ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ಗಾಗಿ ಅಂದರೆ ಲೋಕಸಭಾ ಚುನಾವಣೆಯ ಬಿಜೆಪಿ ಟಿಕೆಟ್ಗಾಗಿ ಪೈಪೋಟಿ ಕೂಡ ಜೋರಾಗಿದೆ. ಸೊ ಟಿಕೆಟ್ ಘೋಷಣೆ ಮುನ್ನವೇ ಈಗ ಸುಧಾಕರ್ ಅಭ್ಯರ್ಥಿ ಅಂತೇಳಿ ಫ್ಲೆಕ್ಸ್ ಅನ್ನು ಹಾಕಲಾಗ್ತಾ ಇದೆ. ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿಯ ಕ್ಷೇತ್ರದ ಅಭ್ಯರ್ಥಿ ಅನ್ನುವಂಥ ಫ್ಲೆಕ್ಸ್ ಈಗ ರಾರಾಜಿಸ್ತಾ ಇದೆ. ಸೊ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಫ್ಲೆಕ್ಸ್ ಅನ್ನ ಅವರ ಬೆಂಬಲಿಗರು ರೆಡಿ ಮಾಡ್ತಾ ಇದ್ದಾರೆ. ಸೊ ವಾಟ್ಸಪ್ ಮೂಲಕ ಆ ಪೋಸ್ಟರ್ಗಳನ್ನ ಈಗ ಅವರ ಬೆಂಬಲಿಗರು ಹರಿಬಿಡ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಅಂದರೆ ಅವರ ಬೆಂಬಲಿಗರಿಂದ ಸಿಗ್ತಾ ಇರುವಂಥ ಬೆಂಬಲ ಇದು. ಅಂದರೆ ಈ ಬಾರಿ ಲೋಕಸಭಾ ಚುನಾವಣೆಗೆ ಅಂದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒತ್ತಾಯ. ಸೊ ಟಿಕೆಟ್ ಘೋಷಣೆ ಮುನ್ನವೇ ಈ ರೀತಿಯಾಗಿ ಅಲ್ಲಿ ಫ್ಲೆಕ್ಸರ್ಗಳು ಆಗಿರ್ಬೋದು ಅಥವಾ ವಾಟ್ಸಾಪ್ ಮುಖಾಂತರ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಸುಧಾಕರ್ ಅವರ ಕಾರ್ಯಕರ್ತರು ಆಗಿರ್ಬೋದು ಅಥವಾ ಅವರ ಹಿಂಬಾಲಕರು ಸೊ ಈ ರೀತಿಯಾಗಿ ವಾಟ್ಸಪ್ ಮುಖಾಂತರ ಈಗ ಸಂದೇಶವನ್ನು ರವಾನಿಸುವಂಥ ಕೆಲಸವನ್ನು ಅವರ ಬೆಂಬಲಿಗರು ಈಗ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಟಿಕೆಟ್ಗಾಗಿ ಒಂದು ಕಡೆ ಪೈಪೋಟಿ ಜಾಸ್ತಿ ಇದೆ. ಈ ಪೈಪೋಟಿಯ ಮಧ್ಯೆಯೇ ಈಗ ಅಲ್ಲಿ ಟಿಕೆಟ್ ಘೋಷಣೆ ಆಗಬೇಕು, ಆದರೆ ಸುಧಾಕರ್ ಅವರಿಗೆ ಅಲ್ಲಿ ಟಿಕೆಟ್ ನೀಡಬೇಕು ಅಂತೇಳಿ ಅಂದರೆ ಅಲ್ಲಿ ಈ ಪೋಸ್ಟರ್ ಯಾವ ರೀತಿಯಾಗಿ ಇದೆ ಅಂತಂದರೆ ಅವರೇ ಈಗ ಸ್ಪರ್ಧೆಯನ್ನು ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ವಾಟ್ಸಪ್ ಮುಖಾಂತರ ಅವರ ಬೆಂಬಲಿಗರು ಈಗ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅದನ್ನು ಹರಿಬಿಡ್ತಾ ಇದ್ದಾರೆ. ಸೊ ಬಿಜೆಪಿ ಅಭ್ಯರ್ಥಿ ಅಂತೇಳಿ ಫ್ಲೆಕ್ಸನ್ನು ಈಗ ರೆಡಿ ಮಾಡಿದ್ದಾರೆ ಬೆಂಬಲಿಗರು. ಸೊ ವಾಟ್ಸಪ್ ಮುಖಾಂತರ ಆ ಪೋಸ್ಟರ್ಗಳು ಈಗ ಹರಿಬಿಡ್ತಾ ಇರುವಂಥದ್ದು. ಅವರ ಬೆಂಬಲಿಗರು ಸುಧಾಕರ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆಗಬೇಕು, ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ. ಸೊ ನಿಮ್ಮ ಅಮೂಲ್ಯವಾಗಿರುವಂಥ ಮತವನ್ನು ನೀಡಿ ಅವರನ್ನು ಆಶೀರ್ವಾದಿಸಿ ಅಂಥೇಳಿ ನೋಡಿ ಆ ರೀತಿಯ ಪೋಸ್ಟರ್ ಕೂಡ ಈಗ ಹರಿದಾಡ್ತಾ ಇರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈಗ ಟಿಕೆಟ್ ಘೋಷಣೆಯ ಮುನ್ನವೇ ಈ ರೀತಿಯಾಗಿ ವಾಟ್ಸಪ್ ಮುಖಾಂತರ ತಮ್ಮ ನಾಯಕರನ್ನ ಬೆಂಬಲಿಸುವಂಥ ಕೆಲಸವನ್ನು ಅವರ ಬೆಂಬಲಿಗರು ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಆಕಾಂಕ್ಷಿಗಳು ಯಾರಿದ್ದಾರೆ, ಸಿಗುವಂಥ ಸಾಧ್ಯತೆ ಇದೆಯಾ ಸುಧಾಕರ್ ಅವರಿಗೆ? ಹೌದು, ಇವತ್ತು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದಲ್ಲಿ ನೋಡೋದಾದ್ರೆ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಯಾಕಂದ್ರೆ ಒಂದು ಕಡೆ ಚಿಕ್ಕಬಳ್ಳಾಪುರದ ಸುಧಾಕರ್ ಒಂದು ಸ್ಪರ್ಧೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಯಲಹಂಕದ ಕಡೆಯಿಂದ ವಿಶ್ವನಾಥ್ ಅವ್ರ ಮಗ ಅಲೋಕ್ ಕುಮಾರ್ ಕೂಡ ಬಿಜೆಪಿ ಟಿಕೆಟ್ ನನ್ನ ಮಗನಿಗೆ ಸಿಗುತ್ತಂತೆ ವಿಶ್ವನಾಥ್, ಮತ್ತೊಂದು ಕಡೆ ಮಾಜಿ ಸಚಿವರಾದ ಸುಧಾಕರ್ ಅವರು ಟಿಕೆಟ್ ನನ್ಗೆ ಸಿಗುತ್ತೆ, ನನ್ಗೆ ಇದ್ ಮಾಡ್ತೀವಿ, ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಒಂದ್ ಕಡೆ ಆಗ್ತಿದ್ರೆ, ಮತ್ತೊಂದ್ ಕಡೆ ಬೆಂಬಲಿಗರೆಲ್ಲ ಸೇರಿ ಒಂದು ಪೋಸ್ಟರ್ ಸುಧಾಕರ್ ಈ ಸತಿ ಅಭ್ಯರ್ಥಿ ಆಗ್ತಾರೆ, ಅವ್ರಿಗೆ ಮತ ನೀಡಿ ಅವ್ರ ಜಯಶೀರ್ನಾಗ ಮಾಡಿ ನಮಗೂ ಒಂದು ಅಭಿವೃದ್ಧಿಗೆ ಒಂದು ದಾರಿ ಕೊಡಿ ಅಂತೇಳಿ ಬೆಂಬಲಿಗರೆಲ್ಲ ಸೇರಿ ಫ್ಲೆಕ್ಸ್ಗಳು ರೆಡಿ ಮಾಡ್ಸೋದು. ಮತ್ತೊಂದು ಕಡೆ ವಾಟ್ಸಪ್ ಗ್ರೂಪ್ಗಳಲ್ಲೂ ನೋಡಿದ್ರು ಒಂದು ಪೋಸ್ಟರ್ ಹರಿಬಿಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಈ ಸುಧಾಕರ್ ವಿಧಾನಸಭಾ ಇದರಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತಂದ್ಕೊಂಡಿದ್ರು. ಈಗ ಲೋಕಸಭಾ ಎಲೆಕ್ಷನ್ ಅಲ್ಲಾದ್ರೂ ನಮ್ಮ ಸುಧಾಕರ್ ಗೆಲ್ಲಿಸ್ಕೊಡಿ, ನಾವು ಅಭಿವೃದ್ಧಿಗೆ ಒಂದು ದಾರಿ ಕೊಡ್ತೀವಿ ಅಂತೇಳಿ ಎಲ್ಲ ಬೆಂಬಲಿಗರು ಪೋಸ್ಟರ್ ನನ್ನು ಬಿಡುಗಡೆ ಮಾಡ್ತಿದ್ದಾರೆ. ರಾಜೇಶ್, ಬಹಳ ಮುಖ್ಯವಾಗಿ ಒಂದು ವೇಳೆ ಸುಧಾಕರ್ ಅಲ್ಲಿಂದ ಸ್ಪರ್ಧೆ ಮಾಡಿದೆ ಆದಲ್ಲಿ ಅಲ್ಲಿರುವಂಥ ಈಗ ಪ್ರೆಸೆಂಟ್ MLA ಏನಿದ್ದಾರೆ, ನಾನು ಕೂಡ ಅವರ ಪರವಾಗಿ ಸ್ಪರ್ಧೆಯನ್ನು ಮಾಡ್ತೀನಿ ಅಂತ ಖಡಾಖಂಡಿತವಾಗಿ ಹೇಳಿದ್ದಾರೆ. ಹಾಗಾದ್ರೆ ಪೈಪೋಟಿ ಹೇಗೆಲ್ಲ ಇರಬಹುದು ಅಂತ ಹೇಳಿ? ಹೌದು, ನಾವು ನೋಡೋದಾದ್ರೆ ಒಂದ್ ಕಡೆ ಅವರು ಕಾಂಗ್ರೆಸ್ ಈ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಇರೋದು, ಅವರು ಬಿಜೆಪಿ ಸುಧಾಕರ್ ಅವರು ನಾವು ನೋಡ್ತಾ ಇದೀವಲ್ವಾ, ಇವಾಗ ಒಂದು ಯಾವ್ದನ್ನ ಆಗ್ಲಿ ಕ್ಷೇತ್ರದಲ್ಲಿ ನಿಲ್ಸ್ತೀವಿ, ನಾವು ಸುಧಾಕರ್ ನಿಲ್ಸ್ತೀವಿ ಬಿಜೆಪಿ ಕಡೆಯಿಂದ ಅಂದ್ರೆ ಇವರು ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನಾವು ಅವ್ರಿಗೆ ಪೈಪೋಟಿಯಾಗಿ ನಾನು ನಿಲ್ತೀನಿ, ನಾನ್ ಗೆಲ್ತೀನಿ, ಸುಧಾಕರ್ನ ಯಾವತ್ತಿಗೂ ನಾನು ಗೆಲ್ಸೋದಿಲ್ಲ, ಯಾಕಂದ್ರೆ ಅವರು ಯಾವುದೇ ತರ ಅಭಿವೃದ್ಧಿ ಮಾಡಿಲ್ಲ, ನಾವೇ ಮಾಡ್ತೀವಿ, ನಾವು ಕಾಂಗ್ರೆಸ್ ಅವರೇ ಮಾಡ್ತೀವಿ, ಸುಧಾಕರ್ ಎಲ್ಲೇ ಸ್ಪರ್ಧೆ ಮಾಡಿದ್ರು ನಾವೇ ಒಂದು ಮುಂದೆ ನಿಂತು ಸುಧಾಕರ್ನ ಸೋಲನ್ನು ಕಂಡುತ್ತೇವೆ ಅಂತ ಹೇಳಿ ಪ್ರದೀಪ್ ಈಶ್ವರ್ ಅವರು ಚಾಲೆಂಜ್ ಮಾಡುತ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಟಿಕೆಟ್ಗಾಗಿ ನಡೀತಾ ಇರುವಂತಹ ಪೈಪೋಟಿ ಅಂದರೆ 3-4 ಜನ ಅಲ್ಲಿ ಆಕಾಂಕ್ಷಿಗಳಿದ್ದಾರೆ. ಇದರ ಮಧ್ಯೆ ಇನ್ನು 2-3 ದಿನಗಳಲ್ಲಿ 3ನೇ ಪಟ್ಟಿ ರಿಲೀಸ್ ಆಗುತ್ತೆ ಬಿಜೆಪಿಯಿಂದ. ಸೊ ಉಳಿದಿರುವಂಥ ಕ್ಷೇತ್ರಗಳ ಪೈಕಿ ಅಂದರೆ ಈಗಾಗಲೇ 20-21 ಕ್ಷೇತ್ರ ರಿಲೀಸ್ ಆಗಿದೆ, ಇನ್ನು 6-7 ಕ್ಷೇತ್ರಗಳು ಮಾತ್ರ ಬಾಕಿ ಉಳಿದಾವೆ. ಸೊ ಹಾಗಾಗಿ ಒಂದು BJPಯ ಮತ್ತು JDS ನಡುವೆ ಒಂದು ಗೊಂದಲ ಇದೆ, ಹಾಗಾಗಿ ಇದು ಡಿಲೇ ಆಗ್ತಾ ಇದೆ. ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ಬಾರಿ ಸುಧಾಕರ್ ಅವರಿಗೆ ಟಿಕೆಟ್ ನೀಡಬೇಕು ಅಂತೇಳಿ ಅವರ ಬೆಂಬಲಿಗರು ಪೋಸ್ಟರ್ ಮುಖಾಂತರ ಅವರನ್ನು ಸಪೋರ್ಟ್ ಮಾಡ್ತಾ ಇರುವಂಥದ್ದು, ಬೆಂಬಲಿಸ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.